ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಟಿಫನ್ಗೆ ಏನು ಮಾಡಿದ್ದೀನಿ ಅಂದರೆ ನೋಡಿ, ಕಾಳು ಪಲ್ಯ ಮಾಡಿದ್ದೀನಿ. ನೋಡಿ, ಮಿಕ್ಸ್ ಕಾಳು ಪಲ್ಯ ಎಲ್ಲ ಅಲಸಂದಿ ಕಾಳು, ಹೆಸರು ಕಾಳು, ಮಟಗಿ ಕಾಳು ಇಷ್ಟನ್ನು ಮಿಕ್ಸ್ ಮಾಡಿ ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಿಕೊಂಡ್ರೆ. ನೋಡಿ, ತುಂಬ ಸಖತ್ತಾಗುತ್ತೆ. ಹಾಗಾಗಿ ಜಾಸ್ತಿ ಅದನ್ನು ಮಾಡ್ತಿರ್ತೀನಿ. ವೀಕ್ಲಿ 1 ಟೈಮ್ ಆರ್ 2 ಟೈಮ್ ಅಂತೂ ಮಾಡ್ತಿರ್ತೀನಿ. ನೋಡಿ, ಮತ್ತು ಬಿಸಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ರೊಟ್ಟಿ ಮಾಡಿಬಿಟ್ಟಿದ್ದೀನಿ ಇವತ್ತು. ನೋಡಿ, ಬಿಸಿ ಬಿಸಿ ರೊಟ್ಟಿ ಮತ್ತು ಕಾಳು ಪಲ್ಯ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಗೆ. ಮತ್ತು ಇವಳು ನೋಡಿ ಈಗ ಎದ್ದು ಬಂದಿದ್ದಾಳೆ. ಬೆಳಗ್ಗೆನೇ ಬೇಗ ಎದ್ಬಿಡ್ತಾಳೆ. ಸ್ಕೂಲಿಲ್ಲ, ಮಲಗಲಿ ಬಿಡು ಅಂತಂದರೆ ಎದ್ದು ಬಂದುಬಿಡ್ತಾಳೆ. ಅವಳು ಡೈಲಿ ಎದ್ದು ರೂಢಿ ಆಗಿಬಿಟ್ಟಿದ್ದಲ್ಲ, ಹಾಗಾಗಿ ಬೆಳಗ್ಗೆ ಈಗ 6:30 ಹತ್ರ 7 ಆಗೋಕ್ಕೆ ಬಂದಿದೆ. ಎದ್ಬಿಟ್ಟಿದ್ದಾಳೆ ನೋಡಿ. ಇನ್ನು ಬುಜ್ಜಿ ಮಲ್ಕೊಂಡಾಳಲ್ಲಮ್ಮ. ಬುಜ್ಜಿ ಮಲಗಿದ್ದಾಳೆ, ಇವಳು ಎದ್ದಿದ್ದಾಳೆ. ನಮ್ಮ ಹಸ್ಬೆಂಡ್ ಸಹ ಎದ್ದಿದ್ದಾರೆ. ನಾನು ಬುಜ್ಜಿಗೆ ಗಂಜಿ ಮಾಡ್ತಾಯಿದ್ದೀನಿ. ಅವಳು ಎದ್ದೊಳೋದ್ರಲ್ಲಿ ಅಂಥೇಳಿ ಗಂಜಿ ರೆಡಿ ಇಟ್ಟರೆ ಅವಳು ಎದ್ದೊಳೋದ್ರಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ. ಅಷ್ಟು ಬಿಸಿ ಕೂಡ್ಸೋಂಗಿಲ್ಲಲ್ಲ, ಸ್ವಲ್ಪ ಬಿಡು ಮಿನಿ. ರೊಟ್ಟಿ ಮಾಡಿದ್ದೆಲ್ಲ ಹೀಗೆ ಬಿಟ್ಕೊಂಡಿದ್ದೀನಿ. ವಾಶ್ ಮಾಡಬೇಕು, ಹಂಚು ಮತ್ತು ಇದೆಲ್ಲ ರೊಟ್ಟಿ ಮಾಡಿದ್ದು ಇದಿಷ್ಟು ವಾಶ್ ಮಾಡ್ಕೊಂಬಿಡ್ತೀನಿ ಈಗ. ನೋಡಿ, ರೊಟ್ಟಿ ಮತ್ತು ಪಲ್ಯ ರೆಡಿಯಾಗಿದೆ. ಇದೇನೋ ಅಡುಗೆನೋ ಸ್ಕೂಲಿಲ್ಲ ಅಂದ್ರೂ ಹೋಗ್ತೀನಿ ಅಂತ ಹೇಳ್ತಾಳೆ ಅಂತ ಹುಡುಗಿ ಇವಳು. ಸ್ಕೂಲ್ಗೆ ಹೋಗ್ತೀಯಾ? ಇವತ್ತು ಸ್ಕೂಲಿಲ್ಲ. ಸ್ಕೂಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯ? ನಾಳೆಯಿಂದ ಹೋಗ್ತೀವಿ, ಮಂಡೆಯಿಂದ. ನೋಡಿ, ಬಿಸಿನೀರು ಕಾಯಿಸ್ತಿದ್ದಾರೆ ನಮ್ಮ ಹಸ್ಬೆಂಡು. ಹೇಳಿ ಮಿನಿ, ವಾಟ್ ಈಸ್ ಯುವರ್ ನೇಮ್? My name is Sadika. What is your school name? JV. JV full form? Jindal Adarsh Vidyalaya. Which standard? LKG standard. Which section? LKG B section. Okay. How old are you? I am 4 years old. What is your mother name? My mother name is Shanti. What is your father name? My father name is Panduranga. Shanti spelling ಹೇಳು. H-H-A-N-T-I Shanti. ಯಾ ಹೋಲಿ? Happy Holi. ಮುಖ ತೊಳೆದು ನೋಡಿ, ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದಾಳೆ. ಹೊರ್ಸ್ಕೊ ನೀಟಾಗಿ. ನೋಡಿ ಹೆಂಗೆ ಒರೆಸ್ಕೊತಾಳೆ. ಒರೆಸ್ಕೊ ನೀಟಾಗಿ. ನೆಕ್ಕೆಲ್ಲ ಒರೆಸ್ಕೊ, ನೆಕ್ಕು, ಹ್ಯಾಂಡ್ಸು ನೀಟಾಗಿ ಒರೆಸ್ಕೊ. ಈಗ ಫ್ರೆಶ್ ಅಪ್ ಆದ ನೋಡಿ. ಬ್ರಷ್ ಮಾಡಿಸ್ದೆ, ಮುಖ ತೊಳೆದೆ, ಕೈಕಾಲು ತೊಳೆದೆ. ಈಗ ಆಯಿತು. ಸ್ವಲ್ಪ ಬಿಸಿನೀರು ಕುಡಿಸ್ಬೇಕು ಅವಳಿಗೆ. ಅದೇ ಕೋಲ್ಡ್ ಕ್ಲೈಮೇಟಿಗೆ ಬಿಸಿನೀರೇ ಇದು. ಹಾಗಾಗಿ ಬಿಸಿನೀರು ನನ್ನ ಹಸ್ಬೆಂಡು ಇವಳು ಕುಡಿತಾರಂತೆ, ಕಾಸ್ಕೊಂಡಿದ್ದಾರೆ. ಬಾ ಮಿನಿ, ನೀನು ರೆಡಿ, ಕುಡಿ ಬಾ. ಓಕೆ, ಡನ್ ಮಾಡು. ಡನ್. ಓಕೆ, ಬಮ್ಮ ಕುಡಿಯಮ್ಮ. ಬಿಸಿನೀರು ಕುಡಿತಿದ್ದ ಅವಳು. ಕುಡಿಬೇಕು, ಬೇಗ ಕುಡಿಬೇಕು, ಹಂಗೆಲ್ಲ ಮಾಡಬಾರ್ದು. ಕುಡಿದ್ಯಾ? ಕುಡಿ ಅಂದೆ, ಬೇಗ. ಬಿಸಿ ಆಯಿತಾ? ನಿನಗೆ ಸ್ವಲ್ಪ ಬಿಸಿ ಇದ್ರೂ ಜಾಸ್ತಿ ಬಿಸಿ ಅಂತೆ. ಸುಮ್ಮನೆ ಕುಡಿ, ಸ್ವಲ್ಪ ಬಿಸಿನೇ ಕುಡಿಬೇಕು ಮಿನಿ. ನೋಡಿ, ರೊಟ್ಟಿ ಪಲ್ಯ ನಂಗೆ ಈ ಥರ ತಿನ್ನೋಕ್ಕೆ ಇಷ್ಟ. ಬಿಸಿ ರೊಟ್ಟಿ ಜೊತೆ ಪಲ್ಯ ಹಾಕ್ಕೊಂಡು ಹಾಗೆ ತಿನ್ನೋಕ್ಕೆ ಇಷ್ಟ. ಹಾಗಾಗಿ ನೋಡಿ, ಈ ಥರ ಕೈಯಲ್ಲೇ ತೊಗೊಂಡು ಒಂದು ರೊಟ್ಟಿ ತಿಂತಾಯಿದ್ದೀನಿ. ನನ್ನ ಮಗಳು ಈಗ ಎದ್ದಿದ್ದ ನೋಡಿ, ಚಿಕ್ಕವಳು. ಬುಜ್ಜಮ್ಮ ಹೂಗೊದ್ದು ನನ್ನ ಹತ್ರ ಬಂತು ನೋಡಿದ್ದು. ಫಸ್ಟ್ ನಾನು ಎತ್ಕೋಬೇಕು, ಅಲ್ಲಿವರೆಗೂ ಸುಮ್ಮಿರಲ್ಲ. ಎದ್ದ ತಕ್ಷಣ ನಾನು ಬೇಕು ಇವಳಿಗೆ. ಅಲ್ಲ ಬುಜ್ಜಿ, ಮಮ್ಮಿ ಹೌದನಪ್ಪ. ನೋಡಿ, ಇನ್ನೂ ನಿದ್ದೆಯಲ್ಲ, ಎದ್ದು ಬಂದುಬಿಟ್ಟಿದ್ದಾಳೆ. ಸಾವಣಿ ಪಚ್ಚಮ್ಮ ಮಮ್ಮಿ ಮೇಲೆ. ಇವಳು ಎದ್ದ ತಕ್ಷಣ ಕೇಳೋದೆ ನೀರು ಕುಡಿತಾಳೆ. ಫಸ್ಟ್ ಎದ್ದ ತಕ್ಷಣ ನೀರು ಬೇಕು ಅವಳಿಗೆ. ಬುವಾ ಅಂತ ಬರ್ತಾಳೆ ಪಾಪ. ಅವಳಿಗೆ ಎದ್ದ ತಕ್ಷಣ ನೀರು ಕುಡಿಸ್ತೀನಿ ನಾನು. ಸ್ವಲ್ಪ ಚಳಿ ಇದ್ದರೆ ಬಿಸಿನೀರೇ ಕುಡಿಸ್ತೀನಿ, ಇಲ್ಲ ಅಂದರೆ ನಾರ್ಮಲ್ ವಾಟ್ರ್ ಕುಡಿಸ್ತೀನಿ.
ಈಗ ಎದ್ದಿದ್ದಾಳೆ ನೋಡಿ, ಜಸ್ಟ್ ನನ್ನ ಕೂಸು ಈಗ ಎದ್ದಿದೆ ನಮ್ಮಮ್ಮ ಕಂದ. ಹೌದಾ ಅಪ್ಪಾಜಿ? ಅವ್ರಮ್ಮ ಅಕ್ಕ ಎಲ್ಲೈತೆ? ಅಕ್ಕ ಅಲ್ಲಿ. ಡ್ಯಾಡಿ ಇಲ್ಲ? ಡ್ಯಾಡಿ ಅಲ್ಲಿ ಅಲ್ಲಿ. ಡ್ಯಾಡಿ ಅಕ್ಕ ಬಾ ಅಕ್ಕನ ಹತ್ರ ಹೋಗೋಣ ಕೊಂದು. ವಾಶ್ರೂಮ್ ಹೋಗ್ತಾಳೆ. ವಾಶ್ರೂಮ್ ಹೋಗಿ ಬಂದ ತಕ್ಷಣವೇ ನೀರು ಕೇಳ್ತಾಳೆ. ಬೂವ ಬೂವ ಅಂತ ಕೇಳ್ತಾಳೆ. ನೀರು ಕುಡಿಸ್ಬಿಟ್ರೆ ಆಯಿತು. ಊಟಕ್ಕೆ ಸ್ವಲ್ಪ ಕಾಡಿಸ್ತಾಳೆ. ಊಟ ಬೇಡ ಇವಳಿಗೆ, ಬಿಟ್ಟರೆ ಎಲ್ಲ ಬೇಕು, ಊಟ ಮಾತ್ರ ಬೇಡ. ಆಟ ಆಡೋಕ್ಕೆ ಬೇಕು, ಮಮ್ಮಿ ಬೇಕು, ಡ್ಯಾಡಿ ಬೇಕು, ಅಕ್ಕ ಬೇಕು, ಊಟ ಮಾತ್ರ ಬೇಡ. ಅಲ್ಲ ಬುಚ್ಚಿ? ಅಲ್ಲ ಬುಚ್ಚಿ? ಅಲ್ಲ ಬುಚ್ಚಿ? ಬಾಯ್ ಬಾಯ್. ಓಕೆ ನೋಡಿ ಫ್ರೆಂಡ್ಸ್, ಇವರು ಫ್ರೆಶ್ ಅಪ್ ಆದರು. ಈಗ ಫ್ರೆಶ್ ಅಪ್ ಆಗಿ ನಿಂತಿದ್ದಾರೆ. ಬುಜ್ಜೇನಮ್ಮ ಹಾಯ್ ಬುಜ್ಜಿ. ನೋಡಿ ಫ್ರೆಶ್ ಅಪ್ ಆದರು ಇವರು. ಬುಜ್ಜಿ, ನಮ್ಮ ಬುಜ್ಜಿ ಫ್ರೆಶ್ ಅಪ್ ಆದ್ಲು. ನಮ್ಮ ಬುಜ್ಜಿ ಹೇಳಿರೋ ಡ್ರೆಸ್ಸೇ ಹಾಕಬೇಕು, ಇಲ್ಲಾಂದರೆ ಅಳ್ತಾಳೆ ಅವಳು. ಹಾಕಿ ತಗೊಂಡಿದ್ದೇ ಡ್ರೆಸ್ ಹಾಕಬೇಕು. ಬರೇ ಸ್ವೆಟರ್ ಕೇಳ್ತಾಳೆ ಅವಳು. ಇವ್ರು ಆಟ ನೋಡೋದೇ ಖುಷಿ ನಮಗೆ, ಇಬ್ಬರೂ ಆಟ ಆಡೋದು. ಬುಜ್ಮಾ ಆಟ ಆಡಿ. ಚುಪ್, ಜಾಸ್ತಿ ಆಯ್ತು ನಿಂದು. ಉಲ್ಲಪ್ಪ ಉಲ್ಲಪ್ಪ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಗದ್ರಿದ್ರೆ ಹೇಗೆ ಹೇಳ್ತಾಳೆ. ಜಾಣಿ ಜಾಣಿ ಜಾಣಿ. ಎದ್ದಳು 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 ಎದ್ದಳು. ನೋ 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 ನೋ. ಸಾರಿ 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 ಕಂದ. ಏನು ಗುಟ್ಟ? ಏನಪ್ಪಜ್ಜಿ? ಸ್ವೆಟರಾ ಹಾಕಂಡ್ ಬಾ. ಸ್ವೆಟರಾ? ಸ್ವೆಟರ್ ಮುದ್ದಮ್ಮ ಅಪ್ಪಜ್ಜಿ. ಸಾರಿ ಸಾರಿ ಸಾರಿ. ಸ್ವೆಟ್ರ್ ಸಾಯಂಕಾಲ ಹಾಕ್ತೀನಿ, ಸಾಯಂಕಾಲ ಹಾಕ್ತೀನಮ್ಮ. ಪ್ಲೀಸ್ ಗುಂಡ, ಪ್ಲೀಸ್ ಮಾ. ಸಾರಿ 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 ಅಪ್ಪಜ್ಜಿ. ಸಾರಿ. ತಗೋ, ಇದು ಆಟಾಡು ಆಟಾಡು ಆಟಾಡು. ಇದು ನೋಡಿ ಫ್ರೆಂಡ್ಸ್, ಅವಾಗ ಎಷ್ಟೊಂದು ಟ್ರೆಂಡ್ ಆಗಿತ್ತು ಇದು. ಎಲ್ಲ ರೀಲ್ಸಲ್ಲ ಅದೇ, ಯಾರ ಹತ್ರ ಕೇಳಿದ್ರು ಇದೆ, ಯಾವ ಮಕ್ಳ ಹತ್ರ ಆದರೂ ಇದೇ ಇರ್ತಿತ್ತು. ಅಷ್ಟು ಟ್ರೆಂಡ್ ಆಗಿತ್ತು. ನನ್ನ ಮಗಳಿಗೂ ತೊಗೊಂಬಂದಿದ್ವಿ ಆವಾಗ, ಕೊಪ್ಪಳ ಜಾತ್ರೆಗೆ ಹೋದಾಗ ತೊಗೊಂಬಂದಿದ್ವಿ ಅದನ್ನ. ತಂದಾಗಷ್ಟೇ ಸ್ವಲ್ಪ ಆಡಿದ್ರು, ಆಮೇಲೆ ಬಿತ್ತು ಮೂಲೆಗೆ. ಮತ್ತೆ ಬೇಕಾದಾಗ ಕೇಳ್ತಾಳೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಸ್ವೆಟರ್ ಹಾಕ್ಕೊಳ್ಳೋವರೆಗೂ ಬಿಡಲೇ ನೋಡಿ ನನ್ನ ಮಗಳು. ಅಷ್ಟು ಇದು ತಂದೆ ನಡೆಸ್ತಾಳೆ ನೋಡಿ. ಈಗ ಸ್ವೆಟರ್ ಸ್ವೆಟರ್ ಅಂತ ಹಚ್ಚು ಕರೆದು ಅದೇ ಹಾಕ್ಸ್ಕೊಂಡ್ಬಿಟ್ಟು ನೋಡಿ. ಬುಜ್ಮಾ ಹೇಳಿ ಇದಕ್ಕೆ ನೀನು ಹೇಳಿದ್ದೇ ಆಗಬೇಕಲ್ಲ. ಸುಮ್ಮನೆ ಹಾಕೊಳ್ಳಿ ಬಿಡು ಪಾಪ. ಹತ್ತು ನಮಗೆ ನೋಡೋಕ್ಕಾಗ್ದೇ ಹಾಕ್ಬಿಟ್ವಿ ನೋಡಿ. ಮಾರ್ನಿಂಗ್ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ ಇವಳು. ಅಷ್ಟು ಫೇವ್ರೇಟ್ ಇವಳಿಗೆ ಸ್ವೆಟರ್ ಅಂದರೆ. ಅಲ್ಲಮ್ಮ ಅಲ್ಲ. ನಮ್ಮ ಹಸ್ಬೆಂಡ್ಗೆ ಕಾಫಿ ಬೇಕಂತೆ, ಹಾಗಾಗಿ ಕಾಫಿ ಮಾಡಲಿಕ್ಕೆ ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ಹಾಲು ಸಕ್ಕರೆ ಹಾಕಿಟ್ಟಿದ್ದೀನಿ. ಹಾಲು ಸಕ್ಕರೆ ಈಗ ನೀಟಾಗಿ ಈ ಥರ ಕುದಿ ಬಂದಿದೆ. ಈಗ ಒಂದು ಬ್ರೂ ಪ್ಯಾಕೆಟ್ ಹಾಕ್ಬಿಡ್ತೀನಿ. ಸಾಕು ಇಬ್ಬರಿಗೆ, ನನಗೆ ನಮ್ಮ ಹಸ್ಬೆಂಡ್ಗೆ ಮಾತ್ರ, ಇಬ್ಬರಿಗೆ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಬ್ರೂ ಪ್ಯಾಕೆಟ್ನ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಒಂದು ಹತ್ರ ಕೂತಿರುತ್ತಲ್ಲ, ಇದನ್ನು ಸ್ಪೂನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಆಯಿತು. ಈಗ ಕಾಫಿ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಸೋದು ಬೇಕಿಲ್ಲ, ಹಾಕ್ಕೊಂಡು ಕುಡಿಯೋದಷ್ಟೇ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಕಾಫಿ ರೆಡಿ ಆಯಿತು. ನನಗೆ ಟೀ ಇಷ್ಟ, ಅಷ್ಟಾಗಿ ಕಾಫಿ ಇಷ್ಟ ಆಗಲ್ಲ. ನಮ್ಮ ಹಸ್ಬೆಂಡ್ಗೆ ಕಾಫಿ ಇಷ್ಟ, ನಾವು ಅವ್ರಿಗೆ ಇಷ್ಟ ಅಂತೇನೋ ಮಾಡಿದ್ದೀನಿ. ಆದರೂ ಕುಡಿತೀನಿ, ಇಷ್ಟ ಇಲ್ಲ ಅಂದರೆ ಕುಡಿಯೋದಿಲ್ಲ ಅಂತೇನಿಲ್ಲ. ಅವಾಗ ಈ ಥರ ಒಂದು ಟೈಮ್ ಕುಡಿತೀನಿ. ಹಾಗಾಗಿ ಇಬ್ರಿಗೂ ಮಾಡ್ಕೊಂಡಿದ್ದೀನಿ ನೋಡಿ. ಇಬ್ರಿಗೂ ಕಾಫಿ ರೆಡಿಯಾಗಿದೆ. ನಿದ್ದೆ ಮಾಡಿ ನೋಡಿ. ಈಗ ಮಾತಾಡಿ 1 ಅವರ್ ನಿದ್ದೆ ಆಯಿತು ಅವ್ರದ್ದು. ನಾವು ಚಿಕನ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನಮ್ಮ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ.
ನಾನು ಚಿಕನ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಮಾಡಲಿಕ್ಕೆ ಅಂತೂ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇದು ಟೊಮೊಟೊ ಪ್ಯೂರಿ, ಇದು ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಇದು ಅದ್ರ ಮಸಾಲೆ. ರೈಸ್ ಅಂತೂ ನೆನೆಸಿದ್ದೀನಿ, ಅನ್ನ ಮಾಡಲಿಕ್ಕೆ ಅಕ್ಕಿ ನೆನೆಸಿದ್ದೀನಿ. ಮತ್ತು ಬೆಳಗ್ಗೆ ಮಾರ್ನಿಂಗ್ ಮಾಡಿದ್ದು ರೊಟ್ಟಿ ಸಹ ಉಳಿದಿವೆ 4. ನೈಟಿಗೆ ಬೇಕಿದ್ರೆ ಚಪಾತಿ ಮಾಡ್ಕೊತೀನಿ. ಬೆಳಗ್ಗೆ ರೊಟ್ಟಿ ಇದೆಲ್ಲ ನಮ್ಮ ಹಸ್ಬೆಂಡ್ ಬೇಡ ಚಪಾತಿ ಏನೀಗ ನೈಟ್ ಮಾಡುವಂತ ಅಂದರು, ಹಾಗಾಗಿ ರೊಟ್ಟಿ ಇದೆ. ರೈಸ್ ಮಾತ್ರ ಮಾಡ್ಕೊತಿದ್ದೀನಿ. ಈಗ ಚಿಕನ್ ಮಸಾಲೆ ರೆಡಿ ಆಗಿದೆ, ಚಿಕನ್ ಮಾಡ್ಕೋಬೇಕೀಗ. ನಮ್ಮ ಬುಜ್ಜಿ ನೋಡಿ ನ್ಯಾಪ್ಕಿನ್ ತೊಗೊಂಡು ಆಟ ಆಡ್ತಿದ್ದಾಳೆ. ಬುಜ್ಜಿ ಡ್ಯಾಡಿ ಜೊತೆ ಕಿಕ್ಕಿ ಹೋಗ್ಯಾಳ. ನೀನಿಲ್ಲಲ್ಲ, ನೀನು ಮಲಗಿದ್ದಲ್ಲ, ನಿನ್ನ ಬಿಟ್ಟೋಗ್ಬಿಟ್ಟಾರವರು. ಡ್ಯಾಡಿ ನಿನ್ನ ಬಿಟ್ಟೋಗ್ಬಿಟ್ಟಾರ. ಡ್ಯಾಡಿ ಏನಮ್ಮ ಇದು? ಬನಾನಾ. ನಮ್ಮ ಹಸ್ಬೆಂಡು ಮಿನಿ ಹೋಗಿ ಬನಾನಾ ಮತ್ತು ಆ್ಯಪಲ್ ತೊಗೊಂಬಂದಿದ್ದಾರೆ ನೋಡಿ. ಆ್ಯಪಲ್ಲು ಮತ್ತು ಬನಾನಾ. ಇವಳಿಗೆ ಬುಜ್ಜಿಗೆ ಆ್ಯಪಲ್ ಬೇಕಲ್ವ ಡೈಲಿ ಒಂದು, ಹಾಗಾಗಿ ಆ್ಯಪಲ್ ಮತ್ತು ಬನಾನಾ ತೊಗೊಂಬಂದಿದ್ದಾರೆ. ಹೊರಗೆ ಹೋಗಿದ್ದೆ ಮಿನಿ? ಏನು ಕುಡ್ದು ಬಂದು ನೋಡಿ. ಇವಳು ಏನು ಕುಡ್ದು ಬಂದಳು ಅಂತ ಹೇಳ್ತಾಳೆ. ಏನು ಕುಡ್ದು ಬಂದು? ಎಳ್ಳೀರು ಕುಡ್ದು ಬಂದಿಯಾ? ಎಳ್ಳೀರಲ್ಲಿರೋ ಕೊಬ್ಬರಿ ಕೊಟ್ರಾ? ಕಟ್ ಮಾಡಿ ಕೊಟ್ರಾ? ನೋಡಿ ಎಳ್ಳೀರು ಕುಡಿದು ಹೊರಗಡೆ ಹೋಗಿ ಎಳ್ಳೀರು ಕುಡಿದು ಆ್ಯಪಲ್ಲು ಬನಾನಾ ತಗೊಂಡು ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಕಸ ಜಾಸ್ತಿ ಆಗಿದೆ ಅಂತ ಕೆಳಗಡೆ ಹೋಗಿ ಬರಕ್ಕೆ ಹೋಗ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇದೆ ನೋಡಿ, ಎಷ್ಟೊಂದು ಬಿಸಿಲಿದೆ. ಮಿನಿ ಬುಜ್ಜಿ ಇಬ್ಬರು ಮಲಗಿದ್ದಾರೆ. ಈಗ ಟೈಮ್ 3 ಗಂಟೆ ಹಂಗಾಗಿದೆ, ಮಧ್ಯಾಹ್ನ ಮಲ್ಕೊಂಡಿದ್ದಾರೆ ಅವರಿಬ್ಬರು ಎದ್ದಾಗ ಈವ್ನಿಂಗ್ ಬರೋಣ ಅಂದರೆ ಅವರು ಬಂದುಬಿಡ್ತಾರೆ. ತುಂಬ ಗಾಳಿ ಇರುತ್ತೆ ಪಾರ್ಕಲ್ಲಿ. ಇದು ಆಷಾಢ ಅಲ್ವಾ, ಆಷಾಢ ಗಾಳಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅಮ್ಮ ಸಹ ಹೇಳಿದ್ದಾರೆ, ಈ ಗಾಳಿಯೆಲ್ಲ ಬಡಿಸ್ಬಾರ್ದು, ಮಕ್ಕಳಿಗೆ ತುಂಬ ಆರೋಗ್ಯ ಕೆಡುತ್ತೆ ಅಂತೇಳಿ. ಹಾಗಾಗಿ ಹುಷಾರು ತಪ್ತಾರೆ ಅಂತೇಳಿ ಕರ್ಕೊಂಡೇ ಬರಲ್ಲ ಜಾಸ್ತಿ. ಗಾಳಿ ಒಂದು ತುಂಬ ಇರುತ್ತೆ ನೋಡಿ. ಈಗೂ ಗಾಳಿ ಇದೆ ಜಾಸ್ತಿ ನೋಡಿ, ಎಷ್ಟೊಂದು ಮರ ಎಲ್ಲ ಆಡ್ತಿದ್ದಾವೆ. ಫುಲ್ ಗಾಳಿ ಇದೆ ನೋಡಿ. ಬಿಸಿಲು ನೋಡಿ ಎಷ್ಟೊಂದಿದೆ. ಹಾಗಾಗಿ ಅವ್ರು ಮಲ್ಕೊಂಡಾಗೆ ಕಸ ಬಂದುಬಿಟ್ರೆ ಆಯಿತು. ಜಾಸ್ತಿ ಆಗಿದೆ, ಫುಲ್ ಡಸ್ಟ್ಬಿನ್ ತುಂಬಿದೆ ಅಂಥೇಳಿ ಕಸ ಹಾಕಲಿಕ್ಕೆ ಕೆಳಗಡೆ ಬಂದೆ. ಪಾರ್ಕಲ್ಲಿ ಯಾರೂ ಇಲ್ಲ, ಬಿಸಿಲಿರೋದ್ರಿಂದ ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಇಲ್ಲೇ ನೋಡಿ ಪಾರ್ಕಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರಲ್ವ, ಅದರಲ್ಲೂ ಹೋಗಿ ಹಾಕಿ ಬರೋದು ಅಷ್ಟೇ. ಎಲ್ಲ ಸೈಡು ಒಂದೊಂದು ಇಟ್ಟಿರ್ತಾರೆ ಈ ಥರ. ನಮ್ಮ ಬಿಲ್ಡಿಂಗ್ ಹತ್ರ ಇಲ್ಲಿ ಒಂದು, ಮತ್ತು ಆ ಕಡೆ ಬಿಲ್ಡಿಂಗ್ ಕಡೆ ಎಲ್ಲ ಮತ್ತು ಈ ಥರ ಬಿನ್ಗಳು ಇಟ್ಟಿದ್ದಾರೆ, ಅಲ್ಲೋಗಿ ಹಾಕಿ ಬರೋದು ಅಷ್ಟೇ. ನೋಡಿ ಕೆಳಗಡೆ ಬಂದರೆ ಇಲ್ಲಿ 2 ಗಾಡಿ ಥರ ಇದನ್ನು ಇಟ್ಟಿದ್ದಾರೆ ಬಿನ್ಗಳು, ಇದರಲ್ಲಿ ಹಾಕಿ ಹೋಗ್ತೀನಿ. ಹಾರಾಡ್ತಿದೆ ಮರಗಳು, ತುಂಬ ಅಂದರೆ ತುಂಬ ಗಾಳಿ ಇದೆ. ಯಾರು ಇಲ್ಲ ಪಾರ್ಕಲ್ಲಿ, ಬಿಸಿಲಿರೋಕ್ಕೋಸ್ಕರ ಬರೋದಿಲ್ಲ. ಇವತ್ತು ಸಂಡೇ ಆದರೂ ಸಹ ಯಾವ ಮಕ್ಕಳು ಇಲ್ಲ ಪಾರ್ಕಲ್ಲಿ. ಇರ್ತಿದ್ರು, ಅದೇ ಬಿಸಿಲಿದೆ ಅಂತ ಯಾರೂ ಇಲ್ಲ. ನನ್ನ ಮಕ್ಕಳು ಇಬ್ಬರು ಬಂದುಬಿಟ್ರೆ ಇವೆಲ್ಲ ಆಟ ಆಡೋವರೆಗೂ ಬಿಡೋದಿಲ್ಲ, ಮನೆಗೆ ಬರೋದಿಲ್ಲ. ವಾಪಸ್ ಕರೆದ್ರೆ ಇಲ್ಲೇ ಆಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾರೆ. ನನ್ನ ಕೆಲಸ ಎಲ್ಲ ಬಿಟ್ಟು ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ಮಲಗಿಸಿ ಮಲ್ಕೊಂಡಾಗ ನಮ್ಮ ಹಸ್ಬೆಂಡ್ ಇದ್ದಾರೆ ಮನೇಲಿ, ಅವ್ರಿಗೆ ನೋಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ಕಸ ಚೆಲ್ಬರ್ಲಿಕ್ಕೆ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಚೆಲ್ಬಿಟ್ಟು ಬಂದೆ ಅಷ್ಟೇ. ನಾನು ಕೂಡಲ್ಲ ಪಾರ್ಕಲ್ಲಿ, ಏನು ಕೂಡಲ್ಲ, ನಮ್ಮದೆಲ್ಲ ಕೆಲಸ ಆಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡಿದಾಗುತ್ತೆ ಅಂಥೇಳಿ ನಾನು ಮತ್ತೆ ಕಸ ಎಲ್ಲ ಚೆಲ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಮನೆಗೆ ಬಂದೆ. ಈವ್ನಿಂಗ್ ಆಗಿದೆ, ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಈಗ ಅವಳು ದೊಡ್ಡವಳು ಮತ್ತು ಚಿಕ್ಕವಳು ಇಬ್ಬರೂ 5:30ಗೆ ಎದ್ರು ಮಲಗಿ. ಆಮೇಲೆ ಕಾಫಿ ಕುಡಿದ್ವಿ. ಚಪಾತಿ ಎಲ್ಲರಿಗೂ 2 ಬರೋಂಗೆ ಚಪಾತಿ ಮಾಡಿಕೊಂಡೆ. ಮಾರ್ನಿಂಗ್ ರೊಟ್ಟಿ ತಿಂದಿದ್ವಲ್ಲ, ಮತ್ತು ಮಧ್ಯಾಹ್ನಕ್ಕೂ ಸ್ವಲ್ಪ ಉಳಿದಿತ್ತು ಅಂತ ರೊಟ್ಟಿ ತಿಂದ್ವಲ್ಲ. ಈಗ ಒಂದು 2 ಚಪಾತಿ, ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ. ಚಿಕನ್ ಮಾಡ್ಕೊಂಡಿವಲ್ಲ, ಚಿಕನ್ ಜೊತೆಗೆ ತಿನ್ನಲಿಕ್ಕೆ ಅಂಥೇಳಿ. ಟಿ ವಿ ಸೌಂಡ್ ಜಾಸ್ತಿ ಇದೆ, ಕಡಿಮೆ ಮಾಡಿ. ಸೀರಿಯಲ್ ನೋಡ್ತಾ ಇದ್ದೀನಿ. ಕ್ವಾಟ್ಲೆ ಕಿಚನ್ ಬರುತ್ತಲ್ಲ, ಅದು ಭಾಳ ಇಷ್ಟ ಆಗುತ್ತೆ. ಅದೊಂದು ಶೋ ಬಿಡದೆ ನೋಡ್ತಾ ಇದ್ದೀನಿ. ನೋಡಿ ಇವಳು ಆಟ ಆಡ್ತಿದ್ದಾಳೆ. ಮಿನಿ ಅವ್ರ ಡ್ಯಾಡಿ ಜೊತೆ ಹೊರಗಡೆ ವಾಕಿಂಗ್ ಅಂತೇಳಿ ಹೋಗಿದ್ದಾರೆ ಇಬ್ಬರೂ. ಮಿನಿ ಮತ್ತು ಅವ್ರ ಡ್ಯಾಡಿ ವಾಕಿಂಗ್ ಹೋಗಿದ್ದಾರೆ. ಇವಳು ಕೂತಿದ್ದಾಳೆ. ಅವಳ ಅಡುಗೆ ಏನಾಗಿದೆ
ಇವ್ರಿಗೆ ಊಟ ಮಾಡಿಸ್ಬೇಕು. ಅವ್ರು ವಾಕಿಂಗ್ ಹೋಗಿ ಬರೋಷ್ಟ್ರೊಳಗೆ ಇವ್ರದ್ದು ಊಟ ಮುಗಿಸಿದ್ರೆ ಅವ್ರು ಬಂದ ತಕ್ಷಣ ನಾವೆಲ್ಲರೂ ಸೇರಿ ಊಟ ಮಾಡಲಿಕ್ಕೆ ಆಗುತ್ತೆ. ಬುಜ್ಜಿ ಎಲ್ಲಿ ಬುಜ್ಜಿ? ಹೆಂಗೆ ಸ್ಮೈಲ್ ನಿಂದು ಬುಜ್ಜಿ? ಡ್ಯಾಡಿ ಡ್ಯಾಡಿ ಎಲ್ಲಿ? ಡ್ಯಾಡಿ ಎಲ್ಲಿ? ಬಾಯ್ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಕ್ಲೋಸ್ ಮಾಡ್ತಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಮ್ಮ. ಬಾಯ್ ಬಾಯ್ ಮಾಡು ಬುಜ್ಜಿ. ಬಾಯ್ ಮಾಡು ಕಂದ. ಬಾಯ್ ಮಾಡಮ್ಮ. ಓಕೆ ಬಾಯ್.